ಕರ್ನಾಟಕದ ಸರಣಿ ದರೋಡೆಕೋರರು ಉತ್ತರ ಭಾರತಕ್ಕೆ ತೆರಳಿದ್ದಾರಾ? ಚಿನ್ನ ಮಾರಾಟದ ಮೇಲೆ ಪೊಲೀಸರ ನಿಗಾ. ದರೋಡೆಕೋರರು ಶಾರ್ಪ್ ಶೂಟರ್ಗಳಾಗಿದ್ರಾ? ಇದೆಲ್ಲವನ್ನು ನೋಡೋಣ. ದರೋಡೆಕೋರರು ಎಲ್ಲಿ? ನ್ಯೂಸ್ ಟಾಪ್ 9ನಲ್ಲಿ. ಬೀದರ್, ವಿಜಯಪುರ ಹಾಗೂ ಮಂಗಳೂರಿನಲ್ಲಿ ನಡೆದ ಸರಣಿ ದರೋಡೆಗೆ ರಾಜ್ಯವೇ ಬೆಚ್ಚಿ ಬಿದ್ದಿದೆ. 4 ದಿನಗಳಾದ್ರೂ ಬೀದರ್ನಲ್ಲಿ ಶೂಟೌಟ್ ಮಾಡಿ 83 ಲಕ್ಷ ಕದ್ದೊಯ್ದವರ ಸುಳಿವೇ ಸಿಕ್ಕಿಲ್ಲ. ಇನ್ನು ಮಂಗಳೂರಿನ ಕೋಟೆಕಾರು ಸಹಕಾರಿ ಬ್ಯಾಂಕ್ನಿಂದ 12 ಕೋಟಿಗೂ ಹೆಚ್ಚು ನಗದು ಚಿನ್ನಾಭರಣ ಕದ್ದು ಪರಾರಿಯಾದವರು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿದ್ದಾರೆ. ಶಂಕೆ ಇರುವ ವ್ಯಕ್ತಿಗಳನ್ನ ತಂದು ಪೊಲೀಸರು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಮಂಗಳೂರಿನ ಉಳ್ಳಾಲದಲ್ಲಿರೋ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ನಲ್ಲಿ ಶುಕ್ರವಾರ ನಡೆದಿರುವ ದರೋಡೆ ರಾಜ್ಯದ ಪೊಲೀಸರಿಗೆ ಸವಾಲಾಗಿದೆ. ಒಟ್ಟು 8 ತಂಡಗಳನ್ನ ಪೊಲೀಸರು ರಚಿಸಿದ್ದು ಕೇರಳ, ತಮಿಳುನಾಡು, ಮುಂಬೈ ಹಾಗೂ ಗೋವಾದಲ್ಲೂ ಕ್ರಿಮಿಗಳಿಗಾಗಿ ಹುಡುಕಾಡ್ತಿದ್ದಾರೆ. ಇದೀಗ ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನ ಪತ್ತೆಯಾಗಿದೆಯಂತೆ. ಟ್ರೈನ್ನಲ್ಲಿ ದರೋಡೆಕೋರರ ತಂಡ ಉತ್ತರ ಭಾರತದ ಕಡೆ ತೆರಳಿದೆ ಎನ್ನಲಾಗ್ತಿದ್ದು, ಪೊಲೀಸರ ತಂಡ ವಿಮಾನದ ಮೂಲಕ ತೆರಳಿದೆ. ಸದ್ಯ ಸಂಶಯ ಬಂದ ವ್ಯಕ್ತಿಗಳನ್ನೆಲ್ಲ ಪೊಲೀಸರು ಪ್ರಶ್ನಿಸುತ್ತಿದ್ದಾರೆ. 2 ಸಂಶಯಾಸ್ಪದ ವ್ಯಕ್ತಿಗಳು ಸೇರಿದಂತೆ 2017ರ ದರೋಡೆ ಆರೋಪಿಗಳನ್ನ ಕರೆತಂದು ವಿಚಾರಣೆ ನಡೆಸುತ್ತಿದ್ದಾರೆ. ಸಿಸಿಟಿವಿ ದಾಖಲೆ, ಇತರೆ ತಾಂತ್ರಿಕ ಮಾಹಿತಿ ಆಧರಿಸಿ ತನಿಖೆ ನಡೆಯುತ್ತಿದೆ. ಭಾರಿ ಪ್ರಮಾಣದ ಚಿನ್ನ ಮಾರಾಟದ ಮೇಲೂ ನಿಗಾ ವಹಿಸಿದ್ದು, ಮುಂಬೈ ಸೇರಿದಂತೆ ದೇಶದ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಮೊನ್ನೆ ಶುಕ್ರವಾರ ಬ್ಯಾಂಕ್ಗೆ ದರೋಡೆ ಮಾಡಲು ದುಷ್ಕರ್ಮಿಗಳು ಫಿಯೇಟ್ ಕಾರಿನಲ್ಲಿ ಬಂದಿದ್ರು. ಆದ್ರೆ ಕದ್ದಿರೋ ಚಿನ್ನ ಸಾಗಿಸಲು ಶವರ್ಲೆ ಕಾರು ಬಳಸಿದ್ದಾರೆ. ಇನ್ನು ಬಿಸಿ ರೋಡ್ ಟೋಲ್ ಹಾಗೂ ಸಿಸಿಟಿವಿ ತಪ್ಪಿಸಲು ಟೋಲ್ ಪಕ್ಕದ ರಸ್ತೆ ಬಳಸಿರುವ ಶಂಕೆ ವ್ಯಕ್ತವಾಗಿದೆ. ದರೋಡೆ ಪ್ರಕರಣಗಳು ಹೆಚ್ಚಾದ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಿನ್ನೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸರು ರಾಷ್ಟ್ರೀಕೃತ ಸಹಕಾರಿ ಬ್ಯಾಂಕ್ಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಇತ್ತ ಚಿಕ್ಕಮಗಳೂರು ಎಸ್ಪಿ ಕೂಡ ಬ್ಯಾಂಕ್ ಮ್ಯಾನೇಜರ್, ಸಿಬ್ಬಂದಿ ಜೊತೆ ಸಭೆ ನಡೆಸಿ ಬ್ಯಾಂಕ್, ಎಟಿಎಂ, ಹಣ ಸಾಗಿಸುವ ವಾಹನಗಳ ಭದ್ರತೆ ಬಗ್ಗೆ ಸೂಚನೆ ಕೊಟ್ಟರು. ಗದಗ, ಬಾಗಲಕೋಟೆಯಲ್ಲೂ ಪೊಲೀಸರು ಎಚ್ಚೆತ್ತಿದ್ದು ಮುಂಜಾಗ್ರತಾ ಕ್ರಮಗಳ ಪರಿಶೀಲನೆ ನಡೆಸಿದ್ದಾರೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ವಿಪಕ್ಷಗಳ ಆರೋಪಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟನ್ನ ನೀಡಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ, ದರೋಡೆ ಇವೆಲ್ಲವೂ ಗೊತ್ತಾದ್ರೆ ತಡೆಯಬಹುದು. ಸಂದರ್ಭ ಬಂದಾಗ ಬಿಜೆಪಿ ಅವಧಿಯ ಅಪರಾಧ ಪ್ರಕರಣಗಳ ಅಂಕಿಅಂಶ ಕೊಡ್ತೇನೆ ಅಂತ ಸವಾಲು ಹಾಕಿದ್ರು.